ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಪಾರ್ವತಿ ಆಪ್ಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ. ನಾನು ಮಹೇಶ್. ಇದು ರಿಮ್ಲೆಸ್ ಫ್ರೇಮ್ಗೆ ಪಾಲಿಕಾರ್ಬನೇಟ್ ಪ್ರೋಗ್ರೆಸಿವ್ ಫೋಟೋಗ್ರಾಮೆಟಿಕ್ ಬ್ಲೂ ಕಟ್ HMC ಇದಕ್ಕೆ ಫಿಟ್ ಆಗಿದೆ. ಇದಕ್ಕೆ ರಿಮ್ಲೆಸ್ ಫ್ರೇಮ್ಗೆ. ರಿಮ್ಲೆಸ್ ಅಂದರೆ ಇದು ಯಾವುದೇ ಥರ ರಿಮ್ ಇರಲ್ಲ, ಓನ್ಲಿ ಲೆನ್ಸ್ಗೆ ವಾಲ್ ಮಾಡಿ ಫಿಕ್ಸ್ ಮಾಡಿರ್ತೀವಿ. ಇದು ಬಂದು 3 ಪೀಸ್ ಅಂತಲೂ ಕರಿತೇವೆ. ಯಾಕೆಂದರೆ 3 ಪೀಸ್ ಅಂದಾಗ ಇದು ನೋಸ್ ಪೀಸ್ ಒಂದು ಬರುತ್ತೆ ಮತ್ತು ಸ್ಟಿಕ್ 2 ಬರುತ್ತೆ ಅಷ್ಟೇ. ಇದಕ್ಕೆ ಪ್ಲಸ್ ಇದು ತುಂಬ ಡೆಲಿಕೇಟ್ ಇರುತ್ತೆ. ಯಾಕೆಂದರೆ ಬೇರೆ ಹಾಫ್ ಫ್ರೇಮ್ ಫುಲ್ ಫ್ರೇಮ್ ಆದರೆ ನಿಮಗೆ ಲೆನ್ಸ್ಗೆ ಸಪೋರ್ಟ್ ಇರುತ್ತೆ, ಇದಕ್ಕೆ ಸಪೋರ್ಟ್ ಇರಲ್ಲ. ಇದಂದರೆ ಸ್ವಲ್ಪ ಡೆಲಿಕೇಟ್ ಇರುತ್ತೆ. ಇದಕ್ಕೆ ಬಂದು ಪಾಲಿಕಾರ್ಬನೇಟ್ ಲೆನ್ಸ್ ಹಾಕಿದ್ರೆ ಬೆಟರ್ ಇರುತ್ತೆ. ನಾರ್ಮಲ್ ಫೈಬರ್ಗಿಂತ ಈ ಥರ ರಿಮ್ಲೆಸ್ ತಗೊಳ್ಳೋರಿಗೆ ಪಾಲಿಕಾರ್ಬನೇಟ್ ಲೆನ್ಸಸ್ ಹಾಕಿದ್ರೆ ಬೆಟರ್ ಇರುತ್ತೆ. ಅದು ಪಾಲಿಕಾರ್ಬನೇಟ್ ಆದರೆ PC ಅಂದರೆ ಪಾಲಿಕಾರ್ಬನೇಟ್ 1.59 ಇಂಡೆಕ್ಸ್ ಬರುತ್ತೆ. ಅದು 1.59 ಎಲ್ಲ ಪಾಲಿಕಾರ್ಬನೇಟು. ಅದು ಸ್ವಲ್ಪ ಸ್ಟ್ರಾಂಗರ್ ಇರುತ್ತೆ, ಈಸಿಯಾಗಿ ಬ್ರೇಕ್ ಆಗಲ್ಲ ಆಗ. ಸರಿನಾ? ಇದು ಪಾಲಿಕಾರ್ಬನೇಟ್ ಲೆನ್ಸಸ್ಸು. ಇವ್ರದ್ದು ಪವರ್ ಏನಿದೆ ಅಂದರೆ ನಮ್ಮ ಕಸ್ಟಮರ್ಸು ರೈಟ್ ಆ್ಯಂಡ್ ಲೆಫ್ಟ್ ಐ ಪ್ಲೇನೋ ಇದೆ, ಡಿಸ್ಟೆನ್ಸ್ಗೆ ಅಂದರೆ 0 ನಾರ್ಮಲ್ ಇದೆ ಅವ್ರಿಗೆ. ರೀಡಿಂಗ್ ಮಾತ್ರ +1.75 ಇದೆ BE ಬೋತ್ ಐ. ಅಂದರೆ ಇವ್ರಿಗೆ ವಯಸ್ಸಾದ ಆಫ್ಟರ್ 47, 48 ವಯಸ್ಸಿದೆ, ಅವ್ರಿಗೆ ರೀಡಿಂಗ್ ಮಾತ್ರ ತೊಂದರೆ ಇದೆ. ಡಿಸ್ಟೆನ್ಸ್ ಕ್ಲಿಯರ್ ಇದೆ. ರಿಸೀವ್ನೇ ಮಾಡಿಸ್ಕೊಂಡಿದ್ದಾರೆ. ಯಾಕೆಂದರೆ ರೀಡಿಂಗ್ ತೊಗೊಂಡ್ರೆ ಓನ್ಲಿ ರೀಡಿಂಗ್ ಗ್ಲಾಸ್ ಮಾತ್ರ ಮಾಡಿಸ್ಕೊಂಡ್ರೆ ಓನ್ಲಿ ಓದ್ಲಿಕ್ಕೆ ಮಾತ್ರ ಹಾಕೋಬೇಕು, ಅದು ದೂರಕ್ಕಾಗಲ್ಲ. ಬಟ್ ಪ್ರೋಗ್ರೆಸಿವ್ ಆದರೆ ಡಿಸ್ಟೆನ್ಸ್ಗೂ ಆಗುತ್ತೆ ಮತ್ತು ರೀಡಿಂಗೂ ಆಗುತ್ತೆ. ಆ ಕಾರಣದಿಂದ ಇದು ಪ್ರೋಗ್ರೆಸಿವ್ ವಿತ್ ಫೋಟೋಗ್ರಾಮೆಟಿಕ್ ಅಂದಾಗ ಸನ್ಲೈಟಲ್ಲಿ ಹೋದರೆ ಕಲರ್ ಚೇಂಜ್ ಆಗುತ್ತೆ, ಬಿಸಿಲಿಗೆ ಹೋದಾಗ ಇದೇ ಗ್ಲಾಸು ಕೂಲಿಂಗ್ ಗ್ಲಾಸ್ ಥರ ಕಲರ್ ಚೇಂಜ್ ಆಗುತ್ತೆ. ಈ ಥರ ಇಂಡೋರಲ್ಲಿ ವೈಟ್ ಇರುತ್ತೆ, ಅದೇ ಗ್ಲಾಸು ಫುಲ್ ಬಿಸಿಲಿದ್ದಾಗ ಈ ಥರ ಡಾರ್ಕ್ ಆಗುತ್ತೆ. ಮತ್ತು ಇದು ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸ್ ಕೂಡ ಇದೆ. ಅಂದರೆ ಇದು ಮೊಬೈಲ್ ಕಂಪ್ಯೂಟರ್ ನೋಡಿದ್ರೂ 6 to 7 hours ಅವರ ಬ್ಲೂ ಲೈಟ್ಸ್ ಎಲ್ಲ ಕಟ್ ಆಗುತ್ತೆ, ಕ್ಲಿಯರ್ ಆಗಿರುತ್ತೆ. ಮತ್ತು ಇದು ರಿಮ್ಲೆಸ್ ಇರೋದ್ರಿಂದ ಪಾಲಿಕಾರ್ಬನೇಟ್, ಏಕೆಂದರೆ ಈ ಥರ ರಿಮ್ಲೆಸ್ ತೊಗೊಂಡಾಗ ಅವ್ರಿಗೆ ಪಾಲಿಕಾರ್ಬನೇಟೇ ನಾವು ಸಜೆಸ್ಟ್ ಮಾಡೋದು. ಯಾಕೆಂದರೆ ಸ್ಟ್ರಾಂಗ್ ಇರುತ್ತೆ. ನಾರ್ಮಲ್ ಫೈಬರ್ ಹಾಕಿದ್ರೆ ಸ್ವಲ್ಪ ಬೇಗ ಬ್ರೇಕ್ ಆಗುತ್ತೆ, ಪಾಲಿಕಾರ್ಬನೇಟ್ ಆ ಥರ ಆಗಲ್ಲ. ಬಟ್ ಗ್ಲಾಸ್ ಕಂಪೇರ್ ಮಾಡಿದ್ರೆ ಪಾಲಿಕಾರ್ಬನೇಟ್ ಲೆನ್ಸಸ್ ಅಷ್ಟು ಈಸಿಯಾಗಿ ಬ್ರೇಕ್ ಆಗಲ್ಲ. ಜಾಸ್ತಿ ಪ್ರೆಷರ್ ಬಿದ್ದರೆ ಮಾತ್ರ ಅದು ಕಟ್ ಆಗೋದು. ಇದು ಬೇಸಿಕ್ ಪ್ರೋಗ್ರೆಸಿವ್ನೇ. ಏಕೆಂದರೆ ಅವ್ರಿಗೆ ಓನ್ಲಿ ರೀಡಿಂಗ್ ಮಾತ್ರ ಪ್ರಾಬ್ಲಮ್ ಇದೆ, ಡಿಸ್ಟೆನ್ಸ್ಗೇನು ತೊಂದರೆ ಇಲ್ಲ. ಸ್ವಲ್ಪ ಬೇಸಿಕ್ ಪ್ರೋಗ್ರೆಸಿವ್ ಹಾಕ್ಸ್ಕೊಂಡಿದ್ದಾರೆ. ಸ್ವಲ್ಪ ರೀಸನಬಲ್ ಪ್ರೈಸಲ್ಲಿ ಅವ್ರಿಗೆ, ಯಾಕೆಂದರೆ ಅವ್ರಿಗೆ ಪ್ರೈಸ್ ಸ್ವಲ್ಪ ಕಡಿಮೆ ಇರಬೇಕು, ಚೆನ್ನಾಗಿರಬೇಕು ಕ್ವಾಲಿಟಿ ಅಂದರು. ಅದಕ್ಕೋಸ್ಕರ ಅವ್ರಿಗೆ ಈ ಲೆನ್ಸಸ್ ಹಾಕಿದ್ದೀವಿ. ಇದು ಲೆನ್ಸ್ ಕವರು ಡಿಸ್ಟೆನ್ಸ್ ಪ್ಲೇನು, ರೀಡಿಂಗ್ 1.75. ಇದು ಲೆಫ್ಟ್ ಐದು, ಇದು ರೈಟ್ ಐದು. ಇದು ಫೀಚರ್ಸ್ ನೋಡಿ ಇಲ್ಲೇ ಇದೆ ನಿಮಗೆ ಕವರ್ ಮೇಲೆ. ಫೋಟೋಗ್ರಾಮೆಟಿಕ್ ಅಂದಾಗ ಸನ್ಲೈಟಲ್ಲಿ ಹೋದರೆ ಕಲರ್ ಚೇಂಜ್ ಆಗುತ್ತೆ. ಮತ್ತು ಬ್ಲೂ ಕಟ್ಟು ಅಂದಾಗ ಡಿಜಿಟಲ್ ಸ್ಕ್ರೀನ್ ಅಥವಾ ಕಂಪ್ಯೂಟರ್, ಮೊಬೈಲ್, ಲ್ಯಾಪ್ಟಾಪ್ ನೋಡಿದ್ರೂ ಅಲ್ಲಿ ಬರೋ ಬ್ಲೂ ರೇಸ್ ಎಲ್ಲ ಕಟ್ ಆಗುತ್ತೆ. ನೈಟ್ ಡ್ರೈವಿಂಗು ಕೂಡ ಇದು ಹೆಲ್ಪ್ ಆಗುತ್ತೆ ಈ ಲೆನ್ಸಸ್ಸು. ಅಂದರೆ ನಾರ್ಮಲ್ ಗ್ಲಾಸ್ಗಿಂತ ಇದು ಬೆಟರ್ ಇರುತ್ತೆ ಇದು ನೈಟ್ ಡ್ರೈವಿಂಗು. ಅಂದರೆ ನಿಮಗೆ ಹೆಡ್ಲೈಟ್ ರಿಫ್ಲೆಕ್ಷನ್ 100% ಕಟ್ ಮಾಡಲ್ಲ, ಬಟ್ ನಾರ್ಮಲ್ ಗ್ಲಾಸ್ಗಿಂತ ಇದು ಬೆಟರ್ ಇರುತ್ತೆ ನೈಟ್ ಡ್ರೈವಿಂಗ್ಗೆ. ಮತ್ತು ಇದು ಅನ್ಬ್ರೇಕಬಲ್ ಲೆನ್ಸಸ್ ಇರುತ್ತೆ, ಅಷ್ಟು ಈಸಿಯಾಗಿ ಬ್ರೇಕ್ ಆಗಲ್ಲ. ಈ ಪಾಲಿಕಾರ್ಬನೇಟ್ ಲೆನ್ಸಸ್ ಫೀಚರ್ಸ್ ಆ್ಯಂಡ್ ಬೆನಿಫಿಟ್ ಏನಿದೆ ಅಂದರೆ, ಇದು ನಾರ್ಮಲ್ ಫೈಬರ್ಗಿಂತ 20% ಥಿನ್ ಮತ್ತು 30% ಲೈಟ್ ವೇಟ್ ಬರುತ್ತೆ. ಪ್ರೈಸ್ ಏನಿದೆ ಅಂದರೆ, ಇದು ಸೆಮಿ ಬ್ರ್ಯಾಂಡ್ ಲೆನ್ಸಸ್. ಇದು ಇದರ ಪ್ರೈಸು 3500 ಇದೆ. ನಮ್ಮ ಕಸ್ಟಮರ್ಗೆ ಸ್ಪೆಷಲ್ ಡಿಸ್ಕೌಂಟ್ ಇದ್ದೇ ಇರುತ್ತೆ, 25%ವರೆಗೂ ಡಿಸ್ಕೌಂಟ್ ಇರುತ್ತೆ. ವೆರಿ ರೀಸನಬಲ್ ಪ್ರೈಸು. ನಿಮಗೂ ಏನಾದರೂ ಕಡಿಮೆ ರೇಟಲ್ಲಿ ಏನಾದರೂ ಇದೇ ಥರ ಪ್ರೋಗ್ರೆಸಿವ್ ಲೆನ್ಸಸ್ ಬೇಕಂದರೆ ನೀವು ಕೂಡ ನಮ್ಮ ಶ್ರೀ ಪಾರ್ವತಿ ಆಪ್ಟಿಕ್ಸ್ಗೆ ಭೇಟಿ ಮಾಡ್ಬೋದು. ನಮ್ಮ ಸ್ಟೋರ್ ಬಂದು ಬೆಂಗಳೂರಿನ ನ್ಯೂ ತಿಪ್ಪಸಂದ್ರದಲ್ಲಿ ಬರುತ್ತೆ, ಇಂದಿರಾನಗರದ ಹತ್ರ. ಅಥವಾ ನೀವು ಫೋನ್ ಕಾಲ್ ಮುಖಾಂತರ ಕೂಡ ಆರ್ಡ್ರ್ ಮಾಡ್ಬೋದು. ಇದು ನಮ್ಮ ಕಸ್ಟಮರ್ಸು ನಮ್ಮ ಸ್ಟೋರ್ಗೆ ಬಂದು ಆರ್ಡ್ರ್ ಮಾಡಿರೋದು. ಅವ್ರು ಇವಾಗ ಡೆಲಿವರಿ ತೊಗೊಳಕ್ಕೆ ಬರ್ತಾರೆ, ಯಾಕೆಂದರೆ ಅವರು ರೆಗ್ಯುಲರ್ ಕಸ್ಟಮರ್ಸೇ. ಸೆಕೆಂಡ್ ಟೈಮ್ ಈಗ ಬೈ ಮಾಡ್ತಾ ಇರೋದು ಅವರು. ಮುಂಚೆ ಹಾಫ್ ಫ್ರೇಮ್ ಯೂಸ್ ಮಾಡ್ತಾಯಿದ್ರು, ಅದ್ರಲ್ಲಿ ನಾರ್ಮಲ್ ಫೈಬರ್ ಪ್ರೋಗ್ರೆಸಿವ್ ಆಯಿತು. ಇದು ಪಾಲಿಕಾರ್ಬನೇಟ್ ಲೆನ್ಸಸ್ಸು. ಕರೆಕ್ಟ್ ಇದೆಯಲ್ಲ ಸರ್? ಪರ್ಫೆಕ್ಟ್ ಇದೆ. ಫಿಟ್ಟಿಂಗ್ ಚೆನ್ನಾಗಿ ಬಂದಿದೆ ಅದು. ಬಟ್ ಏನಂದರೆ ರಿಮ್ಲೆಸ್ ಇರೋದ್ರೆ 2 ಕೈಯಿಂದ ಹಾಕಿ ತೆಗೀರಿ ನೀವು. ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು. ಮುಂಚೆ ಆದರೆ ಹಾಫ್ ಫ್ರೇಮ್ ಇತ್ತಲ್ಲ, ಸ್ವಲ್ಪ ಒಂದೇ ಕೈ ತೆಗಿಬೋದು. ಚೆನ್ನಾಗಿದೆ. ಸ್ಮಾಲ್ ಲೈನ್ ರೀಡ್ ಮಾಡ್ಬೋದಲ್ಲ? That is because of he loves to give full dose unnecessary.